ಪಾರ್ವತಿ 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 ಕರೆದ್ರ ಮೇಡಮ್? ಏಯ್, ಏನಕ್ಕೆ ಒಳ್ಳೆ ನಾಯಿ ಬಾಲ ತರ ನನ್ನ ಹಿಂದಿಂದೇನೆ ಬರ್ತಿದ್ಯಾ? ಏನಕ್ಕೆ ನಗ್ತಿದ್ಯಾ? ನಿನ್ ಪ್ರಕಾರ ನಾನು ನಾಯಿ ಬಾಲ ಆದ್ರೆ ನೀನು ಎಷ್ಟೇ ಧೈರ್ಯ ನಿಂಗೆ ನನ್ನನ್ನೇ ನಾಯಿ ಅಂತಿದ್ಯಾ? ಕೋಪ ಮಾಡ್ಕೋಬೇಡ್ವೆ, ಆಮೇಲೆ ನನ್ನ ಹೆಸರು ಮರ್ತೋಗ್ಬಿಡುತ್ತೆ. ಏನ್ ಹೇಳ್ತಿದ್ಯಾ? ಯಜಮಾನ್ರಿಗೆ ಉತ್ತರ ಹೇಳಬೇಕು ಅಂತ ನನ್ನ ಹೆಸರನ್ನ ಒಂದೇ ಸಮನೆ ಜಪ ಮಾಡ್ತಾ ಹೋಗ್ತಿದ್ಯಲ್ಲ, ಆ ಹೆಸರು ಮರ್ತೋದ್ರೆ ಕಷ್ಟ ಅಂದೆ. ಏಯ್, ಈ ಒಗಟಿನ ಆಟದಲ್ಲಿ ನಿಂದೇನಾದ್ರೂ ಕೈವಾಡ ಇದೆಯಾ? ನಿನ್ನ ಹೆಸರಿನ ಉತ್ತರನೇ ಬರ್ಬೇಕು ಅಂತ ನೀನೇನಾದ್ರೂ ಪ್ಲಾನ್ ಮಾಡಿದ್ಯೋ ಹೇಗೆ? ಅಲ್ವೇ ಪೆದ್ದು, ಹಾಗೆ ಮಾಡೋದ್ರಿಂದ ನನಗೇನು ಸಿಗುತ್ತೆ? ನಾನು ಯಾಕೆ ಹಾಗೆ ಮಾಡಲಿ? ಈ ಮನೇಲಿರೋರೆಲ್ಲ ನನ್ನ ಹೆಸರನ್ನ ದಿನಕ್ಕೆ 100 ಸತಿ ಕರೆದೇ ಕರೀತಾರೆ. ಹೀಗಿರೋವಾಗ ನಾನು ಯಾಕಪ್ಪ ಹಾಗೆ ಮಾಡಲಿ? ಹೋಗು, ಪಾಪ ಅಲ್ಲಿ ಯಜಮಾನ್ರು ಕಾಯ್ತಾ ಇರ್ತಾರೆ. ಬೇಗ ಹೋಗಿ ಉತ್ತರ ಹೇಳು, ನಾನು ನಿನ್ನ ಹಿಂದೆನೆ ಬರ್ತೀನಿ. ನೀನ್ ಯಾಕೆ ನನ್ನ ಹಿಂದೆ ಬರ್ತೀಯಾ? ಬಾಲ ಹಾಗಂತೂ ಬರಲ್ಲ. ನನ್ನ ಹೆಸರನ್ನ ಎಲ್ಲಿ ತಪ್ಪು ಹೇಳ್ಬಿಡ್ತೀಯೋ ಏನೋ ಅನ್ನೋ ಅನುಮಾನದಿಂದ ಬರ್ತಿದ್ದೀನಿ ಅಷ್ಟೆ, ಬೇರೆ ಏನೂ ಇಲ್ಲಪ್ಪ. ನೀನು ಆಮೇಲೆ ಏನೋ ತಪ್ಪು ತಿಳ್ಕೊಂಬಿಡ್ಬೇಡ. ಅನುಷ್ಕಾ, ಒಟ್ಟಿಗೆ ಉತ್ತರ ಗೊತ್ತಾಯ್ತಾ? ಏನ್ ಹೆಸರು? ಹಾ ಅದಿ, ಅತ್ತೆ ಮಾವ ನೀನ್ ಹೇಳಿದ ಒಗಟನ್ನ ಬಿಡಿಸಿದ್ರು. ಏನ್ ಹೆಸರು ಅಂತ ಕಂಡು ಹಿಡಿದ್ರು. ರಿಯಲಿ? ಓ ಮೈ ಗಾಡ್, ಏನ್ ಹೆಸರು ಅನುಷ್ಕಾ? ಕೋಪ ಮಾಡ್ಕೋಬೇಡ್ವೆ, ಆಮೇಲೆ ನನ್ನ ಹೆಸರು ಮರ್ತೋಗ್ಬಿಡುತ್ತೆ. ಯಜಮಾನ್ರಿಗೆ ಉತ್ತರ ಹೇಳಬೇಕು ಅಂತ ನನ್ನ ಹೆಸರನ್ನ ಒಂದೇ ಸಮನೆ ಜಪ ಮಾಡ್ತಾ ಹೋಗ್ತಿದ್ಯಲ್ಲ, ಆ ಹೆಸರು ಮರ್ತೋದ್ರೆ ಕಷ್ಟ ಅಂದೆ. ಯಾಕೆ ಮೇಡಮ್ ಅಂತ ಒಳ್ಳೆ ಹೆಸರು ಹೇಳೋದಕ್ಕೆ ಮೀನಾಮೇಷ ಎಣಿಸ್ತಿದ್ದೀರಾ? ಪಾಪ ಯಜಮಾನ್ರು ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ. ಬೇಗ ಹೆಸರು ಹೇಳಿ ಮೇಡಮ್. ಅಯ್ಯೋ, ನೀನೇ ಹೇಳು ಪಾರ್ವತಿ. ಅಯ್ಯೋ ಯಜಮಾನ್ರೆ, ಇದನ್ನ ನೀವು ಅನುಷ್ಕಾ ಮೇಡಮ್ ಬಾಯಿಂದ ಕೇಳಿದ್ರೇನೆ ಚೆನ್ನಾಗಿರುತ್ತೆ. ಹೇಳಿ ಮೇಡಮ್. ಹೇಳು ಅನುಷ್ಕಾ. ಒಗಟಿನ ಉತ್ತರ ಪಾ ಪಾ ಹಾ ಹೇಳು. ಪಾ ಆಮೇಲೆ ಪಾರ್ವತಿ. ಏನು? ಆ ಒಗಟಿಗೆ ಉತ್ತರ ಪಾರ್ವತಿನ? ಅಂದ್ರೆ ಅವ್ರ ಹೆಸರು ಪಾರ್ವತಿ? ಪಾರ್ವತಿ, ಓ ಮೈ ಗಾಡ್. ಪಾರ್ವತಿ, ಪಾರ್ವತಿ, ಥ್ಯಾಂಕ್ ಗಾಡ್, ಫೈನಲಿ ಆ ಒಗಟಿಗೆ ಉತ್ತರ ಸಿಗ್ತಲ್ಲ. ಏನಪ್ಪ ದೊರೆ, ಮನ್ಸಲ್ಲೇನೋ ಲೆಕ್ಕಾಚಾರ ಆಗ್ತಿರೋ ಹಾಗಿದೆ. ನಮ್ಮ ಬ್ರೋ ಬಗ್ಗೆ ಅವನು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾನೆ ಅಂತ ನಂಗೆ ಅನಿಸ್ತಾ ಇದೆ.
ಏನ್ ವಿಷಯ? ಯಾರೋ ಫ್ರೆಂಡ್ಗೋಸ್ಕರ ಕಂಡುಹಿಡಬೇಕಾಗಿರೋ ಹೆಸರು ಬಗ್ಗೆ ಅವನೇ ಕಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾನೆ. ಯಾರಾದ್ರೂ ಕ್ಲೋಸ್ ಫ್ರೆಂಡು ಹೆಲ್ಪ್ ಕೇಳಿರ್ತಾರೆ, ಅದಕ್ಕೆ ಭಾವ ತಲೆ ಕೆಡಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಅಷ್ಟಕ್ಕೆ ನೀನು ಅವ್ರ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ಯಾಕೆ ಅಂದ್ರೆ ಭಾವ ಒಂಥರ ತೆರೆದಿಟ್ಟ ಪುಸ್ತಕ ಇದ್ದ ಹಾಗೆ. ಅದೇನೋ ನಿಜ, ಆದ್ರೆ ನನ್ಗ್ಯಾಕೆ ಅವನ ಮೇಲೆ ಡೌಟ್ ಬಂತು, ಅದಕ್ಕೆ ಹೇಳಿದೆ. 4-5 ಕಂಪ್ನಿಗಳ ಜವಾಬ್ದಾರಿ ಹೊತ್ತಿರೋನ್ಗೆ ಯಾರೋ ಒಗಟನ್ನ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಅವನ್ ತಲೆ ಕೆಡಿಸ್ಕೊಂಡಿರೋದು ನನ್ಗೆ ಯಾಕೋ ಕನ್ವಿನ್ಸ್ ಆಗ್ತಾ ಇಲ್ಲ. ಏನೋ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಾಗಿದ್ರೆ ನಂಬ್ತಿದ್ದೆ. ಬಟ್ ಅವ್ನು ಹೇಳಿರೋ ಒಗಟಿನ ಚಾಲೆಂಜ್ ಹುಡುಗಿ ಹೆಸರನ್ನ ಅನುಷ್ಕಾ ಹೇಳ್ತಿದ್ದಾಗೇನೆ ಅವ್ನು ಎಷ್ಟು ಖುಷಿ ಪಟ್ಟ ಗೊತ್ತಾ? ಅದು ಅಲ್ಲದೆ ಆ ಹುಡುಗಿ ಹೆಸರು ಪಾರ್ವತಿ ಅಂತ ಬೇರೆ ಇದೆ. ಅದಕ್ಕೇನಾದ್ರೂ ಇಲ್ಲ ಇಲ್ಲ, ನನಗೇನೋ ಆ ಹೆಸರಿಗೋಸ್ಕರ ಭಾವ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಫ್ರೆಂಡ್ಸ್ ಅಂದ್ರೆ ಬರೀ ಬಿಸ್ನೆಸ್ ಮಾಡೋರೇ ಇರಲ್ವಲ್ಲ, ಎಲ್ಲ ಥರದವರು ಇರ್ತಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ರು ಈ ತರ ಒಗ್ಟಿನ್ ಚಾಲೆಂಜ್ನ ಕೊಟ್ಟಿರ್ಬೋದು, ಅದ್ರಲ್ಲಿ ಗೆದ್ನಲ್ಲ ಅಂತ ಭಾವ ಖುಷಿ ಪಡ್ತಿರ್ಬೋದು. ಇಲ್ಲ, ನನ್ಗೆ ಯಾಕೋ ಬ್ರೋ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನಿಸ್ತಾ ಇರೋದು. ಯಾಕೋ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ ಜನನಿ. ಇದ್ರ ಬಗ್ಗೆ ಬ್ರೋನ ಕೇಳೋದೇ ಒಳ್ಳೇದು ಅನಿಸ್ತಾ ಇದೆ. ಏನಂತ್ಯ? ರಘು, ನಮ್ಮ ಆದಿ ಆ ಕಣ್ಣಿನ ಹುಡುಗಿನ ಸಂಪೂರ್ಣವಾಗಿ ಮರ್ತಿದ್ದಾನೆ ಅನ್ಸುತ್ತೆ ಅಲ್ವಾ? ಹೇಗೆ ಹೇಳ್ತೀಯ? ಬೆಳಿಗ್ಗೆ ಅವನು ಇಲ್ಲಿಗೆ ಬಂದು ಆ ಕೊಟೇಶನ್ ಇರೋ ಫೈಲಿನ ಫೋಟೋ ತಗೋತಾ ಇದ್ದಾಗ ನೀವು ರೇಗಿಸಿದಾಗ ಅವನ ಮುಖದಲ್ಲಿ ಆದ ಖುಷಿಯ ಬದಲಾವಣೆ, ನಾಚಿಕೆಯ ಭಾವ ನೋಡಿ ಹೇಳ್ತಾ ಇದ್ದೀನಿ. ಅವನಾಗ ಅವನೇ ಬಂದು ಅನುಷ್ಕನ್ ಜೊತೆ ಮದುವೆ ಡೇಟನ್ನ ಪ್ರೀಪೋನ್ ಮಾಡಿ ಅಂತ ಕೇಳ್ಕೊಂಡ. ನಾನು ಏನಾದ್ರೂ ಮನಸ್ಸಿನ ಮೇಲೆ ಒತ್ತಡ ಇದೆಯಾ ಅಂತ ಕೇಳಿದ್ದಕ್ಕೆ ಖಂಡಿತ ಇಲ್ಲ, ಮನಪೂರ್ತಿಯಾಗಿ ನಾನು ಒಪ್ಕೋತಾ ಇದ್ದೀನಿ ಅಂತನೂ ಹೇಳ್ದ. ಆದ್ರೂ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಆಗಿರ್ಲಿಲ್ಲ. ಆದ್ರೆ ಇವತ್ತು ಬೆಳಿಗ್ಗೆ ನೀವು ಅವನನ್ನ ರೇಗಿಸಿದಾಗ ಅವನ ಮುಖದಲ್ಲಿ ಬಂದ ಆ ನಾಚಿಕೆಯ ಬದಲಾವಣೆ ಇತ್ತು ನೋಡಿ, ಆ ಖುಷಿ ಇತ್ತು ನೋಡಿ, ಅದನ್ನ ನೋಡಿ ನನಗೆ ಖಂಡಿತ ಅನ್ನಿಸ್ತು ಅವನು ಆ ಕಣ್ಣಿನ ಹುಡುಗಿನ ಮರ್ತಿದ್ದಾನೆ, ಅನುಷ್ಕನ್ನ ಮನಪೂರ್ತಿಯಾಗಿ ಒಪ್ಕೊಂಡಿದ್ದಾನೆ ಅಂತ. ಇತ್ತೀಚೆಗೆ ಬಿಸ್ನೆಸ್ ಹೊರತು ಬೇರೆ ವಿಷಯಗಳಲ್ಲೂ ಅವನಿಗೆ ಆಸಕ್ತಿ ಬರ್ತಾ ಇದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಯಾವುದೋ ಫ್ರೆಂಡ್ ಹೇಳಿದ್ದ ಒಗಟನ್ನ ಬಿಡಿಸೋದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಲೆವೆಲ್ಗೆ ಬಂದಿದ್ದಾನಂದ್ರೆ ತುಂಬಾನೇ ಬದಲಾಗಿದ್ದಾನೆ. ಆದರೆ ಆ ಒಗಟನ್ನ ಬಿಡಿಸೋವಾಗ ಅವನೇ ಯಾಕಿರಲಿಲ್ಲ ಅನ್ನೋ ಪ್ರಶ್ನೆ ನನ್ನ ಕಾಡ್ತಿದೆ. ಒಂದು ಒಗಟನ್ನ ಬಿಡಿಸಿ ಅನುಷ್ಕಾ ತನ್ನ ಪ್ರೀತಿನ ಸಾಬೀತು ಮಾಡಬೇಕು ಅಂತ ನಮ್ಮ ಆದಿತ್ಯ ಬಯಸ್ತಿದ್ದಾನಂದ್ರೆ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ರಘು, ಅನಗತ್ಯವಾಗಿ ತಲೆ ಕೆಡಿಸ್ಕೋಬೇಡಿ. ನನಗೆ ನಂಬಿಕೆ ಇದೆ, ನಮ್ಮ ಆದಿ ನಮ್ಮ ಕುಟುಂಬದ ಘನತೆಗೆ ಕಳಂಕ ತರುವಂಥ ಯಾವ ಕೆಲಸನೂ ಮಾಡಲ್ಲ. ಖಂಡಿತ ನನಗೆ ನಂಬಿಕೆ ಇದೆ. ನನಗೂ ಇದೆ ಮೇಡಮ್, ಯಾಕೆಂದ್ರೆ ಅವನು ಯಾರ ಮಗ? ಐಮ್ ಸಾರಿ ಪ್ರೀತು, ಈ ವಿಷಯನ ನಿನ್ನ ಹತ್ರ ಹೇಳಬಾರ್ದು ಅಂತ ಮುಚ್ಚಿಟ್ಟಿದ್ದಲ್ಲ. ನೇರವಾಗಿ ವಿಷಯಕ್ಕೆ ಬರಕ್ಕೆ ಹೇಳು ಜನನಿ. ಆ ಒಟ್ಟಲ್ಲಿರೋ ಪಾರ್ವತಿ ಅನ್ನೋ ಹೆಸರು ಯಾರ್ದು ಹೇಳಕ್ಕಾಗುತ್ತೋ ಇಲ್ವೋ ಕೇಳು ಜನನಿ. ಆಯಿತು, ಹೇಳ್ತೀನಿ. ಪಾರ್ವತಿ ಅನ್ನೋ ಹೆಸರು ನನ್ನ ಕಣ್ಣಿನ ಹುಡುಗಿ. ಏನ್ ಹೇಳ್ತಿದ್ಯಾ ಬ್ರೋ? ನಿನ್ ಕಣ್ಣಿನ ಹುಡುಗಿ ಹೆಸರು
ಪಾರ್ವತಿ ಅಂತನಾ? ಏನ್ ಹೇಳ್ತಿದ್ದೀರಾ ಭಾವ? ಪಾರ್ವತಿ ಅಂದ್ರೆ ಜನನಿ, ಪಾರ್ವತಿ ಅಂದ್ರೆ ನಮ್ಮ ಪಾರ್ವತಿ ಅಲ್ಲ. ನನ್ನ ಕಣ್ಣಿನ ಹುಡುಗಿ ಹೆಸರು ಪಾರ್ವತಿನೇ. ಅಂದ್ರೆ ನಿನಗೆ ನಿನ್ ಕಣ್ಣು ಹುಡುಗಿ ಸಿಕ್ಕಿದ್ಲ ಬ್ರೋ? ವಾವ್, ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾರವಳು? ಗೊತ್ತಿಲ್ಲ ಪ್ರೀತು, ಬಟ್ ಮಾತಾಡಿದೆ. ನಿನ್ನೆ ನಾವೆಲ್ಲ ಇದ್ದಾಗ ಕಾಲ್ ಬಂತಲ್ಲ, ಅದು ಅವ್ರದ್ದೇ. ಇನ್ಫ್ಯಾಕ್ಟ್ ಇರೋ ಮುಹೂರ್ತದಲ್ಲಿ ಲಾಸ್ಟ್ ಮುಹೂರ್ತ ಸೆಲೆಕ್ಟ್ ಮಾಡಿದ್ ಕೂಡ ಇದೇ ರೀಸನ್ಗೆ. ವಾವ್ ಬ್ರೋ, ವಂಡರ್ಫುಲ್ ಮೂಮೆಂಟ್. ಅಂತೂ ನಿನ್ ಪ್ರೀತಿ ಸಿಗೋ ಥರ ಆಯ್ತಲ್ಲ, ನಂಗೆ ಅದೇ ಖುಷಿ. ಕಂಗ್ರಾಟ್ಸ್ ಬ್ರೋ, ಕಂಗ್ರಾಟ್ಸ್. ಐಮ್ ಸಾರಿ ಪ್ರೀತು, ನೀನು ಪ್ರತಿ ಸತಿ ಬಂದು ಕಣ್ಣಿನ ಹುಡುಗಿ ಇದ್ದಾಳೆ ಅಂತ ಹೇಳಿದಾಗಲೂ ನಾನು ನಂಬ್ತಾ ಇರಲಿಲ್ಲ. ಆದರೆ ಈಗ ನಂಬೋ ಹಾಗಾಗಿದೆ. ಇಟ್ಸ್ ಓಕೆ ಬ್ರೋ, ಈಗ ಖುಷಿ ಪಡೋ ಟೈಮು. ಸಾರಿ ಯಾಕೆ? ನಮ್ ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ರಿ. ಕೊನೆಗೂ ಆ ದೇವರು ಕರುಣೆ ತೋರಿಸಿ ನಿಮಗೆ ನಿಮ್ ಪ್ರೀತಿ ಸಿಗೋ ಹಾಗೆ ಮಾಡಿದ್ನಲ್ಲ, ಅಷ್ಟು ಸಾಕು ಭಾವ. ಸರಿ ಬ್ರೋ, ಎಂತ ಗುಡ್ ನ್ಯೂಸ್ ಕೊಟ್ಟಿದ್ಯಾ. ಈಗಲೇ ಈ ವಿಷಯನ ಮಾಮ್ ಅಂಡ್ ಡ್ಯಾಡ್ಗೆ ಹೇಳೋಣ ಬಾ. ಏಯ್ ಪ್ರೀತು, ಅಪ್ಪ ಅಮ್ಮಂಗ ಬೇಡ ಪ್ರೀತು. ಈಗಿನ್ನು ನಾನು ಅನುಷ್ಕಾನ ಮದುವೆ ಆಗಿ ಒಪ್ಕೊಂಡಿದ್ದೀನಿ. ನನ್ನ ಮನಸ್ಸಲ್ಲಿ ಅವಳೊಬ್ಳೇ ಇದ್ದಾಳೆ ಅಂತ ಅವರು ಅಂದ್ಕೊಂಡಿದ್ದಾರೆ. ಹೀಗಿರುವಾಗ ಈಗ ನಾನು ಹೋಗಿ ಕಣ್ಣಿನ ಹುಡುಗಿ ಇದ್ದಾಳೆ, ಅವಳು ನನಗೆ ಕಾಲ್ ಮಾಡಿದ್ಲು, ಲೆಟರ್ ಬರೆದಿದ್ದಾಳೆ ಅಂತ ಹೇಳಿದ್ರೆ ಅಮ್ಮಂಗೆ ಶಾಕ್ ಆಗುತ್ತೆ. ಬೇಡ ಪ್ರೀತು. ಬ್ರೋ, ಈ ವಿಷಯನ ಮಾಮ್ ಡ್ಯಾಡ್ಗೆ ಹೇಳ್ದೆ ನಿನ್ ಪ್ರೀತಿ ಹೇಗೆ ಪಡ್ಕೊಳ್ತೀಯಾ, ಹೇಗೆ ಗೆಲ್ತೀಯಾ? ಬ್ರೋ, ಪ್ರೀತಿ ಸಿಗೋದು ಎಷ್ಟು ಮುಖ್ಯನೋ ಆ ಪ್ರೀತಿಗೆ ಸಪೋರ್ಟ್ ಸಿಗೋದು ಕೂಡ ಅಷ್ಟೇ ಮುಖ್ಯ. ಯಾಕೆ ಬ್ರೋ ಮರ್ತೋಯ್ತಾ? ನೀನೇ ಈ ಮಾತು ನನಗೆ ಹೇಳಿದ್ದೆ, ಈಗ ನೀನೇ ಉಲ್ಟಾ ಹೊಡಿತಿದ್ಯಾ. ಪಾರ್ವತಿ, ನೀನಾದರೂ ಹೇಳು, ಮಾಮ್ಗೆ ವಿಷಯ ಹೇಳೋದಕ್ಕೆ ಬ್ರೋನ ಒಪ್ಸು. ಬೇಡ ಪ್ರೀತು, ಅಮ್ಮಂಗೆ ಬೇಜಾರು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಬ್ರೋ, ಮಾಮ್ಗೆ ನಿನ್ನ ಪ್ರೀತಿ ವಿಚಾರ ಹೇಳಿದ್ರೆ ಖಂಡಿತ ಬೇಜಾರು ಮಾಡ್ಕೊಳ್ಳಲ್ಲ, ತುಂಬ ಖುಷಿ ಪಡ್ತಾರೆ. ಬ್ರೋ, ಇಷ್ಟು ದಿನ ನಿಮ್ಗೆ ಗೊತ್ತಿಲ್ಲದ ಹಾಗೆ ಒಂದು ವಿಷಯನ ಮುಚ್ಚಿಟ್ಟಿದ್ವಿ. ಅದೇನಂದ್ರೆ ನೀನು ಪ್ರೀತಿ ಮಾಡ್ತಿರೋ ವಿಷಯ ಮಾಮಿಗೆ ಗೊತ್ತು ಬ್ರೋ. ಏನು ಹೇಳ್ತಾ ಇದೆಯಾ ಪ್ರೀತು? ನಾನು ಕಣ್ಣಿನ ಹುಡುಗಿನ ಪ್ರೀತಿಸ್ತಾ ಇರೋದು ಅಮ್ಮಂಗೆ ಗೊತ್ತಾ? ಅಮ್ಮನ ಹತ್ರ ಕಣ್ಣಿನ ಹುಡುಗಿ ಬಗ್ಗೆ ಯಾಕೆ ಹೇಳಿದೆ ಪ್ರೀತು? ಪಾಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿರಲ್ಲ. ನೀನು ತಪ್ಪು ಮಾಡಿದೆ ಪ್ರೀತು. ಭಾವ, ಅವತ್ತು ಅತ್ತೆ ಅಪ್ಸೆಟ್ ಆಗಿದ್ದು ನಿಜ, ಆದ್ರೆ ಅವ್ರು ಆಮೇಲೆ ಯೋಚನೆ ಮಾಡಿದ್ದು ಬರೀ ನಿಮ್ಮ ಖುಷಿ ಬಗ್ಗೆ ಮಾತ್ರ. ಈ ಪ್ರಶ್ನೆಗೆ ಉತ್ತರ ಸಿಕ್ತು. ಏನತ್ತೆ? ಬೇಗ ಹೇಳಿ. ಪಾರ್ವತಿ. ಯಜಮಾನ್ರಿಗೆ ಉತ್ತರ ಹೇಳ್ಬೇಕು ಅಂತ ನನ್ನ ಹೆಸರನ್ನ ಒಂದೇ ಸಮನೆ ಜಪ ಮಾಡ್ತಾ ಹೋಗ್ತಿದ್ಯಲ್ಲ, ಆ ಹೆಸರು ಮರ್ತೋದ್ರೆ ಕಷ್ಟ ಅಂದೆ. ಆ ಒಟ್ಟಿಗೆ ಉತ್ತರ ಪಾರ್ವತಿನ? ಅಂದ್ರೆ
ಅವ್ರ ಹೆಸರು ಪಾರ್ವತಿ. ಥ್ಯಾಂಕ್ ಗಾಡ್, ಫೈನಲಿ ಆ ಒಟ್ಟಿಗೆ ಉತ್ತರ ಸಿಗ್ತಲ್ಲ. ಏನ್ ನಿಮ್ದು? ಯಾಕೆ ಗುರುಜಿ ನನ್ನ ಮೇಲೆ ಅಷ್ಟೊಂದು ಅಸಡ್ಡೆ ನಿಮಗೆ? ನಾನೇನಂತ ತಪ್ಪು ಮಾಡಿದೆ ಇವಾಗ? ಕೊಂತೆ ಪುರಾಣ ಹೇಳೋದನ್ನ ಬಿಟ್ಟು ವಿಷಯ ಏನು ಅಂತ ಹೇಳಿ. ಅಲ್ಲ ಗುರುಜಿ, ಆದಿತ್ಯ ಒಂದು ಒಗಟು ಹೇಳಿದಾನೆ, ಅದನ್ನ ಬಿಡಿಸಿದ್ರೆ ನನ್ನ ಪ್ರೀತಿ ಸಾಬೀತಾಗತ್ತೆ ಅಂತ ಹೇಳಿದ್ರಿ. ಅಖಿಲಕ್ಕ ಆ ಒಗಟನ್ನ ಬಿಡಿಸಿ ಉತ್ತರನೂ ಹೇಳಾಯ್ತು. ನೀವು ಅದನ್ನ ಆದಿತ್ಯನ್ ಹೇಳ್ತೀನಿ ಅಂತ ಹೋದವರು ಪತ್ತೇನೇ ಇಲ್ಲ, ಎಲ್ಲಿ ನಾಪತ್ತೆ ಆಗ್ಬಿಟ್ರು ಅಂತ ಫೋನ್ ಮಾಡಿದೆ. ಮಾತಲ್ಲಿ ಹಿಡ್ತಾ ಇರ್ಲಿ. ಈ ಅನುಷ್ಕಾ ನಾಪತ್ತೆ ಆಗೋಳಲ್ಲ, ಪತ್ತೆ ಮಾಡೋಳು. ತಪ್ಪಾಯ್ತು ಗುರುಜಿ, ಕ್ಷಮಿಸ್ಬಿಡಿ. ನನಗಿವಾಗ ಕಾಡ್ತಾ ಇರೋ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, ನಿಮ್ಮ ಆ ಉತ್ತರನ ಕೇಳಿ ಆದಿತ್ಯನ ರಿಯಾಕ್ಷನ್ ಹೆಂಗಿತ್ತು? ತುಂಬ ಸಂತೋಷಪಟ್ಟ. ಆದರೆ ಅದಕ್ಕೆ ಕಾರಣ ಉತ್ತರ ಸಿಕ್ಕಿದ್ದಲ್ಲ, ಆ ಒಗಟಿನ ಉತ್ತರದಲ್ಲಿರೋ ಆ ಹೆಸರು. ಅಂದರೆ ಅದರಲ್ಲಿರೋ ಉತ್ತರ ಪಾರ್ವತಿ ಅಂತನಾ? ಗುರುಜಿ, ಈ ಮನೆ ಕೆಲಸದೊಳಗೂ ಆ ಉತ್ತರಕ್ಕೂ ಏನಾದರೂ ಲಿಂಕ್ ಇದೆಯಾ ಗುರುಜಿ? ನಂಗೂ ಅದೇ ಡೌಟ್. ತನ್ನ ಫ್ರೆಂಡಿಗೋಸ್ಕರ ಉತ್ತರ ಹುಡುಕ್ತಿದ್ದೀನಿ ಅಂತ ಹೇಳಿದ ಆದಿ ಮುಖದಲ್ಲಿ ಜಸ್ಟ್ ಒಂದು ಒಗಟಿಗೋಸ್ಕರ ಆ ಲೆವೆಲ್ ಎಕ್ಸೈಟ್ಮೆಂಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅದರಲ್ಲಿರೋ ಉತ್ತರ ಪಾರ್ವತಿ ಅಂತಿರೋದು. ಆ ಹೆಸರನ್ನ ನಾನು ಆದಿಗೆ ಹೇಳೋವಾಗ ಅವಳ ಮುಖದಲ್ಲಿದ್ದಿದ್ದ ಎಂಜಾಯ್ಮೆಂಟ್ನ ನೋಡಿದ್ರೆ ಇದೆಲ್ಲ ಕೆಲ್ಸದೊಳ್ಳೆ ಕಿತಾಪತಿ ಅನ್ಸುತ್ತೆ. ಅಂದ್ರೆ ನೀವು ಮದುವೆ ಆಗ್ತಿರೋ ಆದಿತ್ಯನ ನಿಧಾನಕ್ಕೆ ಅವಳು ಕಂಟ್ರೋಲಿಗೆ ತಗೊಳ್ತಿದ್ದಾಳ ಗುರುಜಿ? ಹಲೋ ಹಲೋ ಗುರುಜಿ, ಹಲೋ. ಅಯ್ಯಯ್ಯೋ, ಕಟ್ ಮಾಡ್ಬಿಟ್ಟಿದ್ದಾರೆ. ನಾನೇನು ಹೇಳ್ಬಾರದು ಹೇಳ್ದೆ? ನಾನು ಕರೆಕ್ಟಾಗೇ ಹೇಳಿದ್ದೀನಿ. ನಾನು ಹೇಳಿದ್ದಕ್ಕೇನಾದರೂ ಉರ್ಕೊಂಡ್ಬಿಟ್ರಾ ಗುರುಜಿ? ಆದರೂ ಈ ಪಂಡ್ರಾಪುರ ಪಾರ್ವತಿ ತುಂಬ ಚಾಲಾಕಿ. ಲೇ ಪಾರ್ವತಿ, ನನ್ನ ಹತ್ರ ಏನಾದರೂ ನೀನು ಬಾಲ ಬಿಚ್ಚಿದ್ರೆ ಟಕ್ಕಂತ ಅಲ್ಲೇ ಕಟ್ ಮಾಡ್ಬಿಡ್ತೀನಿ. ಹಾಳಾದವಳು, ಮನೆ ಕೆಲಸದವಳು. ನಿಮ್ಮ ಕಣ್ಣಿನ ಹುಡುಗಿ ನಿಮಗೆ ಸಿಕ್ಕಿದ್ರೆ ಅನುಷ್ಕಾ ಅವ್ರ ಜೊತೆ ನಡಿಬೇಕಾಗಿರೋ ಮದ್ವೆನ ಅವ್ರು ಕ್ಯಾನ್ಸಲ್ ಮಾಡೋದಕ್ಕೂ ತಯಾರಾಗಿದ್ರು. ಅಷ್ಟೇ ಅಲ್ಲ ಬ್ರೋ, ಕಣ್ಣಿನ ಹುಡುಗಿನ ಕಂಡುಹಿಡಿಯೋದಕ್ಕೆ ಒಬ್ಬ ಸ್ಕೆಚ್ ಆರ್ಟಿಸ್ಟ್ ಕೂಡ ಕರೆದಿದ್ವಿ. ಮತ್ತೆ ಈ ವಿಷಯ ನನಗೆ ಯಾಕೆ ಹೇಳಿಲ್ಲ ಪ್ರೀತು? ನೀನು ಹೇಗೆ ಕಣ್ಣಿನ ಹುಡುಗಿ ವಿಷಯ ಮಾಮಗೆ ಗೊತ್ತಾಗ್ಬಾರ್ದು ಅಂತ ನಮ್ಮನ್ನ ಮಾತಲ್ಲಿ ಕಟ್ಟಾಕಿದ್ದೋ, ಅದೇ ರೀತಿ ಮಾಮಗೆ ಗೊತ್ತಿರೋ ವಿಷಯ ನಿನಗೆ ಗೊತ್ತಾಗ್ಬಾರ್ದು ಅಂತ ಅವ್ರು ಹೇಳಿದರು. ಅತ್ತೆ ಜೊತೆ ನೀವು ಮಾತಾಡುವಾಗ ಯಾವುದೇ ಕಾರಣಕ್ಕೂ ಮುಜುಗರ ಆಗಬಾರ್ದು ಅನ್ನೋ ಕಾಳಜಿ ಅವರಿಗಿತ್ತು. ಹಾಗೆ ಈ ವಿಷಯನ ನೀವೇ ಹೋಗಿ ಅವ್ರ ಹತ್ರ ಹೇಳಬೇಕು ಅನ್ನೋ ನಿರೀಕ್ಷೆ ಕೂಡ ಅವರಿಗಿತ್ತು ಅನ್ಸುತ್ತೆ. ಹಾಗೆ ನಿನ್ನ ಅನುಷ್ಕೆ ಮದುವೆ ಮಾಡೋದ್ರ ಬಗ್ಗೆ ತುಂಬ ಗೊಂದಲ ಇತ್ತು. ಆದರೆ ನೀನಾಗೆ ಹೋಗಿ ಮದುವೆನ ಪ್ರೀಪೋನ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಈಗಲೂ ಕಾಲ ಮಿಂಚಿಲ್ಲ ಭಾವ. ಎಲ್ಲದಕ್ಕಿಂತ ಅತ್ತೆಗೆ ನಿಮ್ಮ ಖುಷಿನೇ ಮುಖ್ಯ. ಹೇಗೋ ನಿಮಗೆ ಬೇಡವಾಗಿರೋ ಮದುವೆಯಲ್ಲಿ ಅನುಷ್ಕಾ ಅವ್ರಿಗಂತೂ ಖುಷಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗಲೇ ಹೋಗಿ ಅತ್ತೆ ಹತ್ರ ಆ ಕಣ್ಣಿನ ಹುಡುಗಿ ಇರೋ ವಿಷಯ, ಹಾಗೆ ನೀವು ಅವ್ರ ಹತ್ರ ಮಾತಾಡಿದ ವಿಷಯ ಎಲ್ಲನೂ ಅವ್ರ ಹತ್ರ ಹೇಳಿ ಭಾವ. ಆಗ ಈ ಮದುವೆನ ಕ್ಯಾನ್ಸಲ್ ಮಾಡಿದ್ರು ಮಾಡಬಹುದು. ಹೌದು ಬ್ರೋ, ಜನನೇ ಹೇಳ್ತಿರೋದು ಕರೆಕ್ಟು. ಈಗಲೇ ಹೋಗಿ ಹೇಳ್ಕೊ ಬ್ರೋ.